ನಾನಿವತ್ತು ನೈಟು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಬಸ್ ಸ್ಟ್ಯಾಂಡಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ರೈಸ್ ಇದೆ, ಚೆನ್ನಾಗಿದೆ. ಬಾರಪ್ಪ ನಿಪ್ಪ. ಬಾರು ಹೋಗೋದನ್ನು ನಾವು ಕುಡಿಯೋದಿಲ್ಲ. ಸಿಕ್ಕಾಪಟ್ಟೆ ಹಸಿವು ಆಗಿದೆ ಇವಾಗ. ಭಯ ಏನಿಲ್ಲ, ಏನು ಇಲ್ಲಿ ನೈಟಲ್ಲಿ ಬಾರಿ ಉಂಟಂತ ಹೇಳ್ತಾರೆ. ಎಂತ ಉಂಟಂತೆ ಅದೇ ಇವತ್ತು ನೋಡು ಉಂಟು ಸೇರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದು ಕ್ಷೇತ್ರ ಚಿತ್ರ ವಿಚಿತ್ರ ವಿಡಿಯೋಗಳಿಗಾಗಿ ನಮಸ್ಕಾರಗಳಿದೆ. ನಾನಿವತ್ತು ಎಲ್ಲಿಗೆ ಬಂದಿದ್ದೇನೆ ಅಂದರೆ, ನಾನಿವತ್ತೊಂದು ಹೊಸದಾಗಿ ಒಂದು ಚಾಲೆಂಜ್ ಮಾಡ್ತಿದ್ದೀನಿ. ಏನಂದರೆ, ನಾವಿವಾಗ 1-2-3-4 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಒಂದು ಬಸ್ ಸ್ಟ್ಯಾಂಡಲ್ಲಿ ನೈಟ್ ಫುಲ್ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೈಟ್ ಏನೆಲ್ಲ ಆಗುತ್ತೆ, ಏನೆಲ್ಲ ನಮಗೆ ಸವಾಲುಗಳಿದ್ರಾಗುತ್ತೆ ಎಲ್ಲ ನೋಡೋಣ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ. ಫಸ್ಟ್ ನಾನು ತಗೊಂಡಿರೋ ನನ್ನ ಚಾಲೆಂಜ್ ಇದೊಂದು. ಹೊಸದಾಗಿ ನಾವು ಸೋಷಿಯಲ್ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಕ್ಕೆ ಇದನ್ನ ಮಾಡ್ತಿರೋದು. ಇದು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತಿರೋದಲ್ಲ. ಸೊ ಇಲ್ಲಿ ಯಾವುದೇ ಪರಿಸರಕ್ಕೆಲ್ಲ ಇದಕ್ಕೆ ಯಾವುದಕ್ಕೂ ಹಾನಿಗಳೆಲ್ಲ ಮಾಡಲ್ಲ. ನೈಟ್ ಬಂದು ಇಲ್ಲಿ ಸ್ಟೇ ಆಗಿ ಒಂದು ಸೋಷಿಯಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಇದನ್ನ ಮಾಡ್ತಿರೋದು ನಾವು. ಸೊ ಇಲ್ಲಿ ನೋಡ್ತಿರ್ಬೋದು, ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ. ಇವಾಗ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ ನಾನು. ಒಳಗೆ ನೈಟ್ ಎಲ್ಲ ನಮಗೆ ಸ್ಟೇ ಆಗೋಕ್ಕೆ ಜಾಗ ಇದೆಯಾ, ಎಲ್ಲ ಏನಿದೆ ಅಂತೆಲ್ಲ ನೋಡ್ಕೊಳ್ಳೋಣ. ನೋಡಿ, ಇದೆ ಬಸ್ ಸ್ಟ್ಯಾಂಡು. ಇಡೀ ನೋಡಿ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡ್ ಒಳಗೆ ಏನೆಲ್ಲ ಇದೆ ಅಂತ ಬಲ್ಗಾಲಿಟ್ಟು ಒಳಗೋಣ. ನೋಡಿ, ಜಾಗ ಇದೆ ಬೇಕಾದಷ್ಟು. ಕ್ಲೀನ್ ಆಗಿಲ್ಲ ಅಷ್ಟೇ. ನೋಡಿ, ನಮ್ಮ ಮಾವ ಕೂತಿದ್ದಾರೆ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾರೆ. ಇಲ್ಲಿ ನೋಡಿ, ಒಂದು ಕನ್ನಡಿ ಇದೆ. ಕನ್ನಡಿ ಫುಲ್ ಹೊಡೆದೋಗಿದೆ. ಮೇಲೆ ಎಲ್ಲ ಫುಲ್ ಶೀಟ್ ಎಲ್ಲ ಹಾಕಿದ್ದಾರೆ. ಮಳೆ ಬಂದರೆ ಏನು ಟೆನ್ಷನ್ ಇಲ್ಲ. ಸೊ ಇವಾಗ ನೈಟಿಗೆ ಕ್ಯಾಂಡಲ್ ತಗೊಂಡ್ಬಂದಿದ್ದೀರಿ. ಒಂದು ಬೆಂಕಿ ಕಡ್ಡಿ ಎಲ್ಲ ಇದೆ. ಇವ್ರು ನೋಡಿ ಬೋಟಿ ತಿಂತಿದ್ದಾರೆ ಇವಾಗ. ಮತ್ತೆ ತಿನ್ಲಿಕ್ಕೆ ಅಂತ ಅಷ್ಟೇ ತಗೊಂಡ್ಬಂದು ಇದನ್ನ ಇವಾಗಲೇ ಖಾಲಿ ಮಾಡ್ತಿದ್ದಾರೆ. ನೀರು, ಆಮೇಲೆ ಟ್ರೈಪಾಡ್ ಇದೆ, ಆಮೇಲೆ ಬ್ಯಾಗಲ್ಲಿ ನೀರಿದೆ, ಏನೋ ಮಾಡಲಿ. ಸೊ ಇವಾಗಿನ್ನು ನೋಡೋಣ ನೈಟ್ ಏನೆಲ್ಲ ಆಗುತ್ತೆ, ಏನೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ಹೊಸದಾಗಿ ಸಿಗುತ್ತೆ ಅಂತ ನೋಡೋಣ. ಎಲ್ಲ ನಿಮಗೆ ಹೇಳ್ತಿರ್ತಿ. ಸೊ ನೋಡೋಣ. ಇವಾಗ ಇಬ್ಬರು ಫುಡ್ ತಗೊಂಬರಕ್ಕೆ ಹೋಗಿದ್ದಾರೆ. ನಮಗೆ ಏನೋ ರೈಸ್ ಇದೆ ಅಂತ ಹೇಳಿದ್ದಾರೆ, ಮತ್ತು ಒಂದು ಕಲ್ಲಂಗಡಿ ಹಣ್ಣು ತೊಗೊಂಬರ್ತಾರೆ. ಸೊ ಅದನ್ನೆಲ್ಲ ಕಟ್ ಮಾಡಿ ತಿನ್ನೋಣ. ನೈಟೆಲ್ಲ ಏನೆಲ್ಲ ಮಾಡ್ತೀವಿ ಅಂತೆಲ್ಲ ನಿಮಗೆ ಫುಲ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು. ಸೊ ನೋಡೋಣ. ಇವಾಗ ಇಲ್ಲಿ ಫುಲ್ ನೈಟು ಮಾರ್ನಿಂಗ್ 6 ಗಂಟೆ ತನಕ ಇಲ್ಲೇ ಹಾಲ್ಟ್ ಆಗ್ತೀವಿ ನಾವು. ನೈಟ್ದೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನೋಡೋಣ, ಓಕೆನಾ? ಇವಾಗ ಫುಡ್ಡು ತಗೊಂಬಂದ ಏನೆಲ್ಲ ಇದೆ ಗೊತ್ತಿಲ್ಲ. ಇದು ಬಿರಿಯಾನಿ ಅನಿಸುತ್ತೆ. ಆಮೇಲೆ ಇದೊಂದು ಕಲ್ಲಂಗಡಿ ಹಣ್ಣಿದೆ. ಒಟ್ಟಿಗೆ ಇದಕ್ಕೆ 84 ರೂಪಾಯಿ ಆಯಿತು, ಇದಕ್ಕೆ 80 ರೂಪಾಯಿ ಆಯಿತು. ಸೊ ರೈಸಿಗೆ ಕಡಿಮೆ ಆಯಿತು ಅನಿಸುತ್ತೆ, ಕಲ್ಲಂಗಡಿ ಹಣ್ಣಿಗೆ ಜಾಸ್ತಿ ಆಯಿತು ಅಲ್ವಾ? A few moments later. ಓ ಗಾಯ್ಸ್, ನಾವಿವಾಗ ಸ್ಪ್ರೈಟು, ಆಮೇಲೆ ಬಾಳೆಹಣ್ಣು, ಆಮೇಲೆ ಎಳ್ಳುಂಡೆ ಎಲ್ಲ ತಗೊಂಡಿದ್ದೀನಿ ನೈಟ್ ತಿನ್ನೋಕ್ಕೆ. ಸೊ ಇಲ್ಲಿ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ಗಳಿವೆ, ತುಂಬ ಅಂದರೆ ತುಂಬ ಪ್ರಾಬ್ಲಮ್. ಒಂದು ಸ್ಕ್ಯಾನ್ ಕೂಡ ಯೂಸ್ ಆಗೋಲ್ಲ, ಏನಿಲ್ಲ. ಸೊ ಇವಾಗ ತಿನ್ನೋಕ್ಕೆಲ್ಲ ಬಂದ್ವಿ. ಸಿಕ್ಕಾಬಟ್ಟೆ ಜನ ಇಲ್ಲಿ ಬರ್ತಾ ಹೋಗ್ತಾ ಇದ್ದಾರೆ. ಈ ಕ್ಯಾಂಡ್ಲೆಲ್ಲ ನೈಟ್ ಒಂದು 10 ಗಂಟೆ ನಂತರ ಹೊತ್ಸೋಣ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಭಯ ಉಂಟಾ? ಭಯ ಏನಿಲ್ಲ, ಏನು ಇಲ್ಲಿ ನೈಟಲ್ಲಿ ಬಾರಿ ಉಂಟಂತ ಹೇಳ್ತಾರೆ. ಎಂತ ಉಂಟಂತೆ ಅದೇ ಇವತ್ತು ನೋಡು ಉಂಟು ಸೇರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದು ಕ್ಷೇತ್ರ? ಪ್ರೇತ್ರ ಅಲ್ಲ, ಪ್ರೇತ. ಆಮೇಲೆ ಕ್ಲೀನಾಗಿಲ್ಲ ಕೆಳಗೆ ಮಲ್ಕೊಳ್ಳಿಕ್ಕೆ. ನೋಡೋಣ, ಆಮೇಲೆ ಕ್ಲೀನ್ ಮಾಡೋಣ ಕೆಳಗೆ. ಫೈರ್ ಕ್ಯಾಂಪ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಫೈರ್ ಕ್ಯಾಂಪ್ ಎಲ್ಲ ಹಾಕಕ್ಕೆ ಆಗುತ್ತಾ ಇಲ್ಲ ನೋಡೋಣ. ಬೆಳಿಗ್ಗೆ ಆದರೆ ಅಂದರೆ ಯಾರು ಜನ ಇರಲಿಲ್ಲ ಅಂದರೆ ಫೈರ್ ಕ್ಯಾಂಪ್ ಮಾಡೋಣ.
ಇಲ್ಲ ಅಂದರೆ ನೋಡೋಣ ಏನಾಗುತ್ತೆ ಅಂತ. ಫೈರ್ ಕ್ಯಾಂಪ್ ಹಾಕೋಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ನಮಗೆ. ನೈಟ್ ಮಳೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇಲ್ಲಿ, ಆದರೆ ನೈಟ್ ಮಳೆ ನೋಡ್ಬೇಕೇನಂತ. ಸಿಕ್ಕಾಪಟ್ಟೆ ಸೆಕೆ ಇದೆ, ಆಮೇಲೆ ಸೊಳ್ಳೆ ಇನ್ನೂ ಸ್ಟಾರ್ಟ್ ಆಗ್ಬೇಕು ಅನಿಸುತ್ತೆ. ಇಲ್ಲಿವರೆಗಿಲ್ಲ ಸೊಳ್ಳೆ. ಇವಾಗ ಊದ್ಬತ್ತಿ ಅಂತ ತಗೊಂಬರ್ಬೇಕು ಸೊಳ್ಳೆಗಳಿಗೆ. ಮತ್ತು ಕಾಯಿಲ್ ತಗೊಂಬಂದರೆ ಅದು ಫುಲ್ ಸ್ಮೆಲ್ ಇರುತ್ತೆ, ಒಂಥರ ಅದೇನೋ ಒಂಥರ ಇದಾಗುತ್ತೆ, ಎಫೆಕ್ಟ್ ಇರುತ್ತೆ. ಸೊ ಅದಕ್ಕೆ ಊದ್ಬತ್ತಿನೇ ಹಾಕಿದರೆ ಸ್ವಲ್ಪ ಹೋಗುತ್ತೆ ಸೊಳ್ಳೆ ಅಂತ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದೀವಿ ರೀ ಎಲ್ರೂ. ಒಬ್ಬ ಬರಲಿಕ್ಕಿದ್ದಾನೆ, ಇವು 3 ಜನ ಇಲ್ಲಿ ಸೆಟ್ಲ್ ಆಗಿದ್ದೇವೆ. ಇಲ್ಲಿ ಏನು ಮಾತಾಡೋಕ್ಕಿದ್ರೂ ಇವಾಗ ಒಂದು 10 ಗಂಟೆ ಮೇಲೇ ಎಲ್ಲ ಅಂಗಡಿಗಳೆಲ್ಲ ನೋಡಿ ಓಪನ್ ಇದೆ. ಅಲ್ಲಿ ಓಪನ್ ಇದೆ, ಆಮೇಲೆ ಇಲ್ಲೊಂದು ಓಪನ್ ಇದೆ, ಮನೆಗಳೆಲ್ಲ ಓಪನ್ ಇದೆ ನೋಡಿ ಇಲ್ಲಿ. ಆಮೇಲೆ ಮೇಲೆ ಕೂಡ ಮನೆಗಳೆಲ್ಲ ಓಪನ್ ಇದೆ. ಸೊ ಇವಾಗ ನಾವು ಇಲ್ಲಿ ಎಲ್ಲ ಬಂದಾದ್ಮೇಲೆ ನಾವು ಏನಿದ್ರು ಮಾತಾಡೋದು, ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದಾದ್ರೆ ಮಾಡಬೇಕಷ್ಟೇ. ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ಪೊಲೀಸ್ನವ್ರು ಬಂದರೆ ಅಂತ ಒಂದು ಭಯ ಇದೆ. ಸೊ ನೋಡೋಣ, ಅವರಿಗೂ ಯೂಟ್ಯೂಬಲ್ಲಿ ನಾವು ಕಂಟೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿ ಏನಾದರೂ ಹೇಳೋಣ. ಸೊ ಅದೊಂದು ರಿಸ್ಕ್ ಇದೆ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸಣ್ಣ ಇರುವಾಗ ಬೋಟಿಯನ್ನೆಲ್ಲ ಕೈಯಲ್ಲಿ ಬೆರಳಿಗೆಲ್ಲ ಸಿಕ್ಕಿಸ್ಕೊಂಡು ತಿಂತಿದ್ವಲ್ಲ, ಆ ಥರನೇ ಇವರು ತಿಂತಿದ್ದಾರೆ ನೋಡಿ. ಇದು ಬೋಟಿಯನ್ನು ತಿಂತಿದ್ದೇವೆ ನಾವು, ಮತ್ತು ಚಕ್ಕುಳಿ ಉಂಟಲ್ಲ ಕೈಗೆಲ್ಲ ಹಾಕಿ ಈಗ ತಿಂತಿದ್ದೇವೆ. ಗೈಸ್, ನಾನಿವತ್ತು ನೈಟು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಬಸ್ ಸ್ಟ್ಯಾಂಡಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಬ್ಬನೇ ಇದ್ದೀನಿ, ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗಿದ್ದಾರೆ. ಇವಾಗ ಬಂದರು, ಚಾಪೆ ಎಲ್ಲ ತಗೊಂಡ್ಬಂದ್ರು ಅನಿಸುತ್ತೆ. ಸೊ ಬೆಳಿಗ್ಗೆ 6 ಗಂಟೆ ತನಕ ಬಸ್ ಸ್ಟ್ಯಾಂಡಲ್ಲೇ ಕಳಿಬೇಕು ಇವತ್ತಿದ್ದು ಏನಿದ್ರು ಎಲ್ಲ ಬಸ್ ಸ್ಟ್ಯಾಂಡಲ್ಲೇ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಕ್ಲೀನ್ ಎಲ್ಲ ಮಾಡ್ತಿದ್ದಾರೆ ಜೈರಾಮ್ ಮಾಮ. ನಮ್ಮದು ಫುಲ್ ಕಸ ಇದೆ, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಇಲ್ಲೇ ಮಲ್ಕೊಬೇಕಲ್ಲ ನೈಟು, ಸೊ ಹಾಗಾಗಿ ಫುಲ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಬ್ಯಾಗ್ ಹಂಚಿಡಿದೆ, ಇದರಲ್ಲಿ ಚಾಪೆ ಎಲ್ಲ ತಗೊಂಡ್ಬಂದಿದೆ. ಕಲ್ಲಂಗಡಿ ಹಣ್ಣು ಕಟ್ ಮಾಡೋಕ್ಕೆ ಅಂತ 5 minutes later. ಸಿಕ್ಕಾಪಟ್ಟೆ ಹಸಿವು ಆಗ್ತಿದೆ. ಸಾಯಂಕಾಲ ಕೂಡ ಏನು ತಿಂದಿಲ್ಲ. ಇವಾಗ ಊಟ ಎಲ್ಲ ತಿಂದ್ಕೊಂಡು ಆಮೇಲೆ ನೈಟ್ ಮಾತಾಡೋಣ. ಈ ಥರನೇ ವಿಚಿತ್ರ ವೀಡಿಯೋಗಳು ಇನ್ನೂ ಬರ್ತಾ ಇರುತ್ತೆ. ಸೊ ಇವಾಗ ಚಾಪೆ ಹಾಕಿದ್ದೀವಿ, ಇವಾಗ 2 ಕ್ಯಾಂಡಲ್ ಹೊತ್ತಿಸುವ. ಆ ಕಡೆ ಹೋಗಿರೋನು ಕೂಡ ಬಂದ, ಈಗ ಬಂದ ಎರಡು ಕ್ಯಾಂಡಲ್ ಹೊತ್ತಿಸುವ. ನನಗೆ ಕ್ಯಾಂಡಲ್ ಕೊಡ ಅಲ್ಪ ನಿಂತು. ನೋಡಿ ಇಷ್ಟೊಂದೆಲ್ಲ ಫುಡ್ ಎಲ್ಲ ಇದೆ. ಫುಡ್ ಓಪನ್ ಮಾಡೋಣ. ರೈಸ್ ಇದೆ, ರೈಸ್, ಬಾಳೆಹಣ್ಣಿದೆ, ಎಳ್ಳುಂಡೆ ಇದೆ, ಸ್ಪ್ರೈಟ್ ಇದೆ, ರೈಸ್ ಇದೆ, ಬೋಟಿ ಮುಗಿಲ್ಲ, ಕಲ್ಲಂಗಡಿ ಇದೆ. ಹಾಂ, ಕಟ್ ಮಾಡಿ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಯಾರಿಲ್ಲ ಇವಾಗ, ಫುಲ್ಲು ಶಾಪೆಲ್ಲ ಆಫ್ ಮಾಡಿದರು. ಇವಾಗ ಇಡೀ ಬಸ್ ಸ್ಟ್ಯಾಂಡಲ್ಲಿ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಬಸ್ ಸ್ಟ್ಯಾಂಡಲ್ಲೂ ಬಂದು ಊಟ ಎಲ್ಲ ಮಾಡ್ತೀವಿ ಅಂತ. ಅಂದ್ಕೊಂಡಿರಲಿಲ್ಲ. ಏನು ಒಪಿನಿಯನ್ ಜಯರಾಮ್ ನಿಮ್ಮದು? ಏನು ಅನ್ನಿಸ್ತಿದೆ ಇವಾಗ? ಈಗ ಖುಷಿ ಆಗ್ತುಂಟು. ಹೌದು, ನಾಡ್ದು ವಿಡಿಯೋ ಅಪ್ಲೋಡ್ ಮಾಡುವಾಗ ಏನೆಲ್ಲ ಮಜಾ ಆಗ್ತದೆ. ಓ, ಇಲ್ಲಿ ನೋಡಿ ಕಲ್ಲಂಗಡಿ ಹಣ್ಣು ಚೆನ್ನಾಗಿದೆ ನೋಡಿ, ಕೆಂಪಾಗಿದೆ. ಹೌದು, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀವಿ, ಅದೊಂದು ಚೆನ್ನಾಗಿದೆ. ಇದನ್ನ ಒಂದೊಂದು ಕೊಡೋಣ. ನಿಪ್ಲಿ ರಿವ್ಯೂ ಕೊಡೋಣ. ಸರ ಈಗ ಸಾಮ ವಡ. ನೋಡಿ ಬಾಣಲ್ಲಿ ತಿಂತಿದ್ದೆ ನಾವು.
ಬನ್ನಿ ಎಲ್ಲ ಫುಡ್ ಎಲ್ಲ ತಿನ್ನೋಣ. ಬನ್ನಿ ಜಾರಿ ಮಾಡುವ. ನಾನು ಶುರು ಮಾಡಿದೆ. ಸಿಕ್ಕಾಪಟ್ಟೆ ಹಸಿವು ಆಗಿದೆ ಇವಾಗ. ಸೂಪರ್ ಆಗಿದೆ. ಬನ್ನಿ ತಿನ್ನೋಣ, ಫುಡ್ ತಿನ್ನೋಣ. ಬನ್ನಿ ಎಳ್ಳುಂಡೆ ಇದೆ, ಎಳ್ಳುಂಡೆ ತಿನ್ನೋಣ. ನೋಡಿ ಎಳ್ಳುಂಡ. ರೈಸ್ ಇದೆ, ರೈಸ್ ಯಾವ ಥರ ಇದೆ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಎಳ್ಳುಂಡ. ಉಪ್ಪು ಚಪ್ಪೆ. ಸ್ವಲ್ಪ ಉಪ್ಪು ಚಪ್ಪ ಇದೆ. ಅಮ್ಮ ಕಾಲ್ ಮಾಡ್ತಾರಾ? ಅಜ್ಜಿ ನೋಡಿ ರೈಸ್ ನೋಡಿ. ಸ್ವಲ್ಪ ಬೆಳಿಗ್ಗೆ ಸ್ಪೆಷಲ್ ಅಂದ್ರೆ ಕೊಡಬೇಕು. ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಚಪ್ಪ ಆಗಿದೆ. ಕಲ್ಲಂಗಡಿ ಹಣ್ಣಿದೆ, ಚೆನ್ನಾಗುಂಟು. ಸ್ವಲ್ಪ ಲೇಟ್ ಆಯ್ತು, ಗಾಡಿ ಎಲ್ಲ ಹೋಗ್ತಾ ಉಂಟು. ಆದ್ರೂ ಕೂಡ ಬಿದ್ದಿಲ್ಲ. ಹೇಗಿದೆ ಫುಡ್ಡು? ಕಲ್ಲಂಗಡಿ ಹಣ್ಣು ಕೂಡ ಮೊನ್ನೆ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಸಪ್ಪೆ ಇದೆ. ಇದನ್ನು ಸ್ವೀಟು ಸಕ್ಕರೆ ಕಮ್ಮಿ ಇದೆ. ಸ್ವಲ್ಪ ಸಪ್ಪೆ. ಮೊನ್ನೆ ಒಂದು ವೀಡಿಯೋ ಇದೆ, ಅದು ಚೆನ್ನಾಗಿದೆ, ಅದರಲ್ಲಿ ತುಂಬ ಸೂಪರ್ ಆಗಿತ್ತು ಸ್ವೀಟು. ಒಳ್ಳೆ ಒಳ್ಳೆ ಉಂಟು, ಸ್ವೀಟ್ ಉಂಟು. ಇದು ಒಮ್ಮೆ ತಿಂದು ನೋಡ್ಬೇಕು. ಕಚ್ಚಲಿಕ್ಕೆ ಕಷ್ಟ ಉಂಟು. ಅಲ್ಲಿಗೆ ಸ್ವಲ್ಪ ಹಾರ ಹಾಕ್ಬೇಕು. ಸ್ವಲ್ಪ ಹಾರ ಹಾಕ್ಬೇಕು. ನೀನು ತೊಟ್ಟೆ ಮಾಡ್ಲಿಕ್ಕೋ. ರೈಸ್ ತಿನ್ನುವ, ರೈಸು ರೈಸ್ ಮಾಡೋಣ. ಚೆನ್ನಾಗಿದೆ, ತಿನ್ಬೋದು. ಇವಾಗ ಹಸಿವಿಗೆ ಏನಿದ್ರು ಆಗುತ್ತೆ. ಬಾಳೆಹಣ್ಣು ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ನಮ್ಮ ಎಲ್ರಿಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ, ಲೇಟ್ ಆಗಿದೆ. ಇವಾಗ ಟೈಮ್ ಆಯ್ತಂಡು ಬೂದಿ ಹಣ್ಣು 10:30 ಆಗಿದೆ ಇವಾಗ. 11 ಗಂಟೆಗೆ ನೋಡಿ, ಟೈಮ್ ನೋಡಿ 10:52 ಆಯ್ತು. 11 ಗಂಟೆ ಆಗ್ತಾ ಉಂಟು. ಒಂಚೂರು ಇದೆ ಆಗ್ತದೆ, ಒಂಚೂರು ಇದೆ ಆಗ್ತದೆ. ಇಲ್ಲ ಹಾಗೇನಿಲ್ಲ, ಸ್ವಲ್ಪ ಹಾಕಿದೆ ಮತ್ತೆ ಬಂದ್ರೆ ಶಬ್ದ ಏನಾಯ್ತು, ಏನೋ ಆಯ್ತು. ಅದೇನೋ ನಿಲ್ಕಿದಾಗ ಆಗ್ತದೆ. ಈ ರೈಸ್ ಕೂಡ ಪದ ಹಾಕೋಣ. ಇಪ್ಪ ಬಾರಪ್ಪ ಇಪ್ಪ. ಬಾರು ಹೋಗುದಂದ್ರೆ ನಾವು ಕುಡಿಯುದಿಲ್ಲ, ಮತ್ತೆ ಅಣ್ಣ ಅಂತ ಕೇಳಿಕ್ ಹೋಗುದು. ಅಣ್ಣ ಹೋಗಿ ಆಗಿದೆ ಮನೆಗೆ.
ಯಾರು ಕೂಡ ಮನೇಲಿ ಹೇಳಿಲ್ಲ. ಹೌದು. ಮನೆಯಿಂದ ಕಾಲ್ ಸ್ವಿಚ್ ಅವ್ರ ಅಮ್ಮ ಕಾಲ್ ಮಾಡ್ಬೇಡ. ಬ್ಯಾಚುಲರ್ ಜೊತೆ ಕ್ಯಾಂಡಲ್ ಲೈಟ್ ಫ್ರೂಟ್ಸ್ ಡಿನ್ನರ್ ಮಾಡ್ತೀವಿ ನಾವೆಲ್ಲ. ಇದು ಲೈಫಲ್ಲಿ ಇನ್ನು ಯಾವಾಗಲೂ ಒಂದು ನೆನಪಿರುವಂಥ ಪಾರ್ಟ್ ಟೈಮ್ ನಮ್ದು. ಹೌದು. ಇದ್ದದ್ದೊಂದು ನೆನಪಿಗೆ ರಡುಂಡೆಂಡು ಇದು ಇಲ್ಲಿಂದ ಹೊರಗೆ ಸಿಹಿ ಇಲ್ಲ, ಇಲ್ಲಿ ಮಾತ್ರ ಸಿಗೋದು. ನೋಡಿ ಕರೆಕ್ಟಾಗಿ ವೈಟ್ ಉಂಟಲ್ಲ ಅಲ್ಲಿ ಸಿಹಿ ಸಿಹಿ ಇಲ್ಲ, ಇಲ್ಲಿ ಸಿಹಿ ಮಾತ್ರ. ಎಲ್ಲ ತಿಂದೆಲ್ಲ ಆಯಿತು. ಇವಾಗ ಲಾಸ್ಟ್ 2 ಪೀಸ್ ಉಳಿದಿದೆ. ಇದೆಪ್ಪು ಇವಾಗೆಲ್ಲ ಕ್ಲೀನ್ ಮಾಡೋಣ. ನಮ್ಮ ಬಾಳೆಹಣ್ಣು ಸಿಪ್ಪೆ ತೆಗೆದು ನಾಳೆ ಬೆಳಿಗ್ಗೆ ಜನಗೆ ಹಾಕುವ ಕಾರ್ಯಕ್ರಮ. ಪತ್ತಿಗೆಲ್ಲ ಸ್ಪ್ರೆಡ್ ಇದೆ ಬಿಡಿದ್ದೀರ ಬಸ್ ಸ್ಟ್ಯಾಂಡಲ್ಲಿ ಈ ಥರ ವಿಚಿತ್ರವಾಗಿ ಫುಡ್ ಎಲ್ಲ ತಗೊಂಬಂದು ಇಲ್ಲಿ ಊಟ ಮಾಡಿದ್ದು ತುಂಬ ಒಂದು ಸ್ಪೆಷಲ್ ಆಗಿತ್ತು ನಮಗೆ. ಸೊ ನೋಡಿ, ಕ್ಯಾಂಡಲ್ ಇಟ್ಟಿದ್ವಿ 2. ಸಾರ್ವಜನಿಕ ಧೂಮಪಾನ ನಿಷೇಧ ಅದಿಲ್ಲ, ಬೋರ್ಡ್ ಇದೆ, ಅದನ್ನ ನಾವು ಏನು ಮಾಡಿಲ್ಲ. ನೋ ಸ್ಮೋಕಿಂಗ್ ಅಂತ ಇದೆ, ಅದನ್ನೂ ಮಾಡಿಲ್ಲ. ಸೊ ಇವಾಗ ನಾವಿಲ್ಲಿ ತಗೊಂಬಂದು ಫುಡ್ ಎಲ್ಲ ತಿಂದಿದ್ದಷ್ಟೇ. ಇದನ್ನೆಲ್ಲ ಬೆಳಿಗ್ಗೆ ಕ್ಲೀನಾಗಿ ಎಸಿತೀವಿ ಹೊರಗಡೆ. ಸ್ಪ್ರೈಟ್ ಒಂದು ಉಳ್ಕೊಂಡಿದೆ ಸ್ವಲ್ಪ, ಅದನ್ನ ಇವಾಗ ನೈಟ್ ಫುಲ್ ಕುಡ್ಕೊಂಡು ಖಾಲಿ ಮಾಡೋಣ. ಇವತ್ತೊಂದು ಲಾಸ್ಟ್ ಪೀಸ್ ಒಂದು ಉಳ್ಕೊಂಡಿದೆ ನೋಡಿ, ಎಲ್ಲ ಖಾಲಿ ಮಾಡಿದೆ ಅವ್ರಾಗೇನೆ. ಸೊ ತುಂಬ ಖುಷಿ ಆಯಿತು. ಇನ್ನು ಇದನ್ನೆಲ್ಲ ಫುಲ್ ಇಲ್ಲಿ ಕ್ಲೀನ್ ಮಾಡಿ ನೈಟ್ ಇವಾಗ ಇನ್ನು ಮಲ್ಕೊಳ್ಳೋದು. ಗಂಟೆ 11-11:30 ಆಗ್ತಾ ಬಂತು. ಸೊ ಇವಾಗ ನೋಡೋಣ, ಕೈ ಒಂದು ತೊಳ್ಕೊಂಡು ಬರೋಣ, ಕ್ಲೀನ್ ಮಾಡ್ಕೊಂಡು. ಆದರೂ ಸ್ವಲ್ಪ ಲೈಟಾಗಿ ಸ್ಮೆಲ್ ಇದೆ. ಸೊ ಇವಾಗ ಲೂಡ್ ಆಡೋಣ, ಎಲ್ಲ ಲೂಡ್ ಆಡೋಣ ಅಂತಿದ್ದಾರೆ. ಒಂದು ಲೂಡ್ ಆಡ್ಕೊಂಡು ನಿದ್ದೆ ಮಾಡೋಣ, ಚೆನ್ನಾಗಿ ನಿದ್ದೆ ಮಾಡೋಣ. ಮೊಬೈಲಲ್ಲಿ ಲೂಡ ಇದೆ, ಲೂಡ್ ಹಾಕ್ಕೊಂಡು ಲೂಡ್ ಆಡೋಣ. ಲೂಡ್ ಆಡೋಣ. ಕ್ಯಾಂಡಲ್ ಇದೆ ಸ್ವಲ್ಪ ಲೈಟ್. ನೆಕ್ಸ್ಟ್ 4 ಪ್ಲಾನ್ 2 ಜರ ಮಾಮ್, ನಾವಿಬ್ರು ಇವಾಗ ಟೀಮ್ ಚೆನ್ನಾಗಿ ಆಡಿ. ಆಲ್ ದ ಬೆಸ್ಟ್. ಹಾಗೆ ಸೋತ್ ಬಿಡಿ, ಹಾಗೆ ಸುಮ್ಮನೆ ಸೋತ್ ಬಿಡಿ. ಯಾಕೆ ನಮ್ಮ ಬರ್ಡೇ ಹಸಿರು ಇವಾಗ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಫುಲ್ಲು ಸೀರಿಯಸ್ ಗೇಮ್ ಆಗುವಾಗ ಆನ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಫುಲ್ಲು ಸೀರಿಯಸ್ ಆಗಿ ಮ್ಯಾಚ್ ನಡೀತಿದೆ. ಕನ್ನಡ ಮಾತಾಡಿ ಈಗ ಬಂದೈತ. ಇವಾಗ ವಿನ್ನಿಂಗ್ ಮೂಮೆಂಟಲ್ಲಿದೆ. ಇವಾಗ 3 ಬೀಳ್ಬೇಕು ನಮಗೆ. ಅವ್ರಿಗೆ ಏನೊಂದು ಕಾಯಿನ್ 1 ರೌಂಡ್ ಹೊಡಿಬೇಕು. 100 ಯಸ್ ವಿನ್ನರ್. ಅಲ್ಲಿ ಒಬ್ಬ ಮಲ್ಕೊಂಡಿದ್ದ ನೋಡಿ.
5 minutes later. ಅವನಿಗೆ ನಿದ್ದೆ. ನಾವ್ ಇವಾಗ ಟೈಮ್ ಎಷ್ಟಾಯ್ತು? 12:05. 12:05. 12:05 ಆಯ್ತು. ಆದ್ರೂ ಇವಾಗ ಲೂಡೋ ಆಡ್ತಿದೀವಿ. ಲಾಸ್ಟ್ 2 ಮ್ಯಾಚ್ ಅಲ್ಲಿ ಒಂದರಲ್ಲಿ ನಾವ್ ವಿನ್ ಆದ್ರಿ, ಒಂದರಲ್ಲಿ ಅವರು ವಿನ್ ಆದ್ರು. ಸೊ ಇವಾಗ ಇನ್ನು ಮಲ್ಕೊಳ್ಳೋಣ. ಇನ್ನು ಬೆಳಿಗ್ಗೆ 6 ಗಂಟೆಗೆ ಕ್ಯಾಮರಾ ಆನ್ ಮಾಡ್ತೇನೆ. ಸೊ ತುಂಬಾ ಖುಷಿ ಆಯ್ತು. ನೈಟ್ ನೋಡಿ ಯಾರು ಇಲ್ಲ ನೋಡಿ. 12 ಗಂಟೆ ರಾತ್ರಿಲಿ ನಾವು ಲೂಡೋ ಆಡ್ಕೊಂಡು ಇಲ್ಲೊಬ್ಬ ಮಲಗಿದಾನೆ. ಫುಲ್ ನಿದ್ರೆ ಅಂದ್ರೆ ನಿದ್ರೆ. ಅಲ್ಲಿಗೆ ಮುಚ್ಚಿತು. ಕ್ಯಾಂಡಲ್ ಎಲ್ಲ ಡಲ್ ಆಗ್ತಾ ಬಂತು ನೋಡಿ. ಸೊ ಇವಾಗ ನಾವು ಮಲ್ಕೊಂತೀವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ವಿಡಿಯೋ ಆನ್ ಮಾಡ್ಕೊಂತೇನೆ. ನಿದ್ರೆ ನೀನು ವಿಧಾನ ಸಾರಿ. ಸೊ ನಾವಿವಾಗ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡ್ತೇನೆ. ಸೊ ನಾವಿವಾಗ ಮಲ್ಕೊಳ್ತೇವೆ. 12:15 ಒಂದಾಗ್ತಾ ಬಂತು ಗಂಟೆ. ಇನ್ನು ಮಾರ್ನಿಂಗ್ 6 o'clockಗೆ ನಾನು ಕ್ಯಾಮ್ರಾ ಆನ್ ಮಾಡ್ತೇನೆ. ಸೊ ಬೆಳಿಗ್ಗೆ ಆದರೆ ಫೈರ್ ಕ್ಯಾಂಪ್ ಮಾಡೋಣ. ಯಾವ ಥರ ಇರುತ್ತೆ ಫೈರ್ ಕ್ಯಾಂಪು, ಏನೆಲ್ಲ ಕಸ ಕಡ್ಡಿ ಸಿಗುತ್ತೆ ಅದನ್ನ ತಗೊಂಡ್ಬಂದು ಫೈರ್ ಕ್ಯಾಂಪ್ ಹಾಕ್ತೇವೆ. ನೋಡೋಣ ಏನೇನಾಗುತ್ತೆ ಅಂತ. ಬೆಳಿಗ್ಗೆ ಇನ್ನು ಕ್ಯಾಮ್ರಾ ಆನ್ ಮಾಡ್ತೇನೆ. ಟಾಟಾ ಬಾಯ್ ಬಾಯ್ ಗುಡ್ ನೈಟ್. ಏನಂಡಿ ಮೆಲ್ಲ ಮೆಲ್ಲ. ಸೊ ನಾವಿವಾಗ ಮಲ್ಕೊಂಡ್ವಿ. ಸೊ ಇವಾಗ ಮಲ್ಕೊಂಡು ನಿದ್ದೇನು ಬರ್ತಿಲ್ಲ. ಹೇಗೆ ಅನ್ನಿಸ್ತು ಜಯರಾಮ್? ಅದೇ ಇನ್ನು ಬೆಳಿಗ್ಗೆ ಬರ್ಬೋದು. ಲೂಡೋ ಆಡಿದ ಹೇಗೆ ಆಯ್ತು? ನೋಡು ಮತ್ತೆ ಸೂಪರ್ ಆಗಿದೆ. 4 ಮಂದಿ ಇದ್ರು. ಇಬ್ರು ಒಂದೊಂದು ಮ್ಯಾಚ್ ಅಲ್ಲಿ ವಿನ್ ಆಗಿ ಇಬ್ರಿಗೂ ಬೇಜಾರಿಲ್ಲ, ಖುಷಿನೂ ಇಲ್ಲ. ತುಂಬಾ ಖುಷಿ ಆಯ್ತು ಇಬ್ರ ಜೊತೆ ಆಡಿದ್ದು. ಗಮ್ಮತ್. 12 ಗಂಟೆಗೆ 12:30 ಒಂದು ಲೂಡೋ ಆಡ್ತಾ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಫುಡ್ ಎಲ್ಲ ತಿನ್ಕೊಂಡು ನಿಜವಾಗ್ಲೂ ಎಣ್ಸು ಇರ್ಲಿಲ್ಲ. ಒಂಥರ ಖುಷಿಯಾಗಿದೆ. ಲೈಫಲ್ಲಿ ಒಂಥರ ಖುಷಿ ಮೂಮೆಂಟ್ಗಳಿದೆಲ್ಲ. ಸೊ ಯಾವತ್ತೂ ಒಂದ್ಸರಿ ಅನ್ಕೊಂತಿದ್ವಿ ಈ ತರ ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲ್ಕೊಬೇಕು ಯಾವ ತರ ಇರುತ್ತೆ ಅಂತ. ಆದ್ರೆ ಬೇರೆ ವೇ ಹಿಡಿಯುತ್ತೆ ಅದು. ಕೇಳುವಾಗ ಅದ್ರ ಅರ್ಥ ಬೇರೆ ಆಗುತ್ತೆ. ಆದರೆ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಒಂದು ಸೋಷಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾವು ಈ ಥರ ಎಲ್ಲ ಮಾಡ್ತಿರೋದು. ಸೊ ಯಾವುದೇ ಬೇರೆ ಯಾವ ಇಂಟೆನ್ಷನ್ ಇಲ್ಲ. ಸೊ ತುಂಬ ಖುಷಿ ಆಯಿತು. ಸೊ ಇನ್ನು ಇವಾಗ ನಾವು ಮಲ್ಕೊತೀವಿ. ಸೊ ಹೇಳಿಗಿದೆಯೇನಾದರೂ? ಇಲ್ಲ ಅಷ್ಟೇ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್, ಟೇಕ್ ಕೇರ್. ಗಾಯ್ಸ್, ನೈಟ್ ಫುಲ್ 6 ಗಂಟೆಯಿಂದ ಇವಾಗ ತನಕ ಒಂದು ಚೂರು ನಿದ್ದೆ ಬಂದಿಲ್ಲ. ಕಣ್ಣೆಲ್ಲ ಮುಚ್ಚಿದಂಗೆ ಆಗ್ತಿದೆ, ಒಂದು ಚೂರು ನಿದ್ದೆ ಬಂದಿಲ್ಲ. ಸೊ ನೈಟ್ ಫುಲ್ಲು ಸೌಂಡ್ ಆಗ್ತಿತ್ತು ಹೊರಗಡೆ. ಏನು ಸೌಂಡ್ ಅಂತಲೂ ಹೊರಗಡೆ ಹೋಗಿಲ್ಲ ಎದ್ದು ನೋಡೋಕ್ಕೆ. ಯಾವ ಪ್ಲೇಸ್ ಹೇಗಿದೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗೆ ಎಲೆಗಳು ಬೀಳೋದು, ಆಮೇಲೆ ಶೀಟ್ ಮೇಲೆಲ್ಲ ಸೌಂಡ್ ಆಗ್ತಿತ್ತು. ಆಮೇಲೆ ಆ ಕಡೆ ಈ ಕಡೆ ಸುತ್ತಲೂ ಏನೋ ಸೌಂಡ್ ಬರ್ತಿತ್ತು ನೈಟು. ಸೊಳ್ಳೆ ಇತ್ತಲ್ಲ ನೈಟ್ ಸೊಳ್ಳೆ ಎಲ್ಲ ಇತ್ತು ಸಿಕ್ಕಾಬಟ್ಟೆ. ನಿದ್ದೆನೇ ಸರಿ ಕಟ್ ಬಂದಿಲ್ಲ. ಇವ್ರಿಗೆ ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂತು. ಗರ್ಗಸ ಎಳ್ದಿರೋ ಥರ ಸೌಂಡ್ ಮಾಡ್ತಿದ್ರು ಬೆಳಿಗ್ಗೆ. ಸೊ ನಂಗೊಂದು ಚೂರು ನಿದ್ದೆ ಬಂದಿಲ್ಲ. ಸೊ ಇವತ್ತು ನೋಡ್ಬೇಕು ಎಷ್ಟೊತ್ತು ನಿದ್ದೆ ಆಗುತ್ತೆ ಏನು ಅಂತ. ಫುಲ್ ಬಾಯಲ್ಲೆಲ್ಲ ಒಂಥರ ಕಹಿ ಬಂದಂಗೆ ಆಗ್ತಿದೆ. ಸೊ ನೋಡೋಣ, ಇವಾಗ ಆದರೆ ಒಂದು ಫೈರ್ ಹಾಕೋಣ. 3-3:30 ಗಂಟೆ ಆಗ್ತಾ ಬಂತು. ನೆನ್ನೆ ನೈಟ್ ಅವರಿಬ್ರು ಹೋಗಿದ್ದಾರೆ ಮನೆಗೆ. ಸೊ ನಾವಿಬ್ರು ಮಾತ್ರ ಹಾಲ್ಟ್ ಆಗಿದ್ವಿ ಇಲ್ಲಿ. ಸೊ ಅವ್ರಿಗೆ ಕಾಲೇಜೆಲ್ಲ ಇರುತ್ತಲ್ವ, ಸೊ ಬೇಡ ಅಂತ ನಾನೇ ಹೇಳಿದೆ. ಸೊ ನೈಟು ಅವ್ರು ಹೋಗಿದ್ದಾರೆ ಮನೆಗೆ, ನಾವಿಬ್ರು ಹಾಲ್ಟ್ ಆಗಿದ್ದೀವಿ. ಸೊ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅವ್ರನ್ನ ಕಳಿಸಿದ್ದು.
ಸೊ ಇವತ್ತು ನಮ್ಗೆ ನೋಡಿ ಒಂಚೂರು ನಿದ್ದೆ ಬಂದಿಲ್ಲ. ಸೊ ಅವರಿಗೂ ಏನಾದರೂ ನಿದ್ದೆ ಬಂತೆ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಅದಕ್ಕೆ ಅವ್ರನ್ನ ಕಳಿಸಿದ್ವು. ಇವಾಗ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಬರ್ತಾರಾ ಇಲ್ವಾ ಅಂತ. ಏನಂತ 4-5 ಗಂಟೆ ಚೂರು ನಿದ್ದೆನೇ ಬರ್ತಿಲ್ಲ. ಎದ್ದಿದ್ದು ಇವಾಗ ಒಂದು ಫೈರ್ ಕ್ಯಾಂಪ್ ಹಾಕೋಣ ಅಂತ. ಇವ್ರು ನೋಡಿ ಬಿದ್ಕೊಂಡಿದ್ದಾರೆ, ಎದ್ದೇಳ್ತಿಲ್ಲ. ಲಕ್ಲಿ ಲಕ್ಲಿ ಚೆನ್ನಾಗ ಮಾಡ ಸಾಗಿದೆ. ಚೆನ್ನಾಗಿ ಚೆನ್ನಾಗಿದೆ. ಸಣ್ಣದಾಗಿ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ದೀವಿ. ನೋಡಿದ್ದಾರೆ ಹೋಗಿ ಹೋಗ್ತಾ ಇದೆ ನೋಡಿ, ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ಇವಾಗ ಬೆಳಿಗ್ಗೆ ಎದ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತೀನಿ ಅಂತ ಹೇಳಿದವರು ಸುದ್ದಿ ಇಲ್ಲ. ನಾವು ಹಾಕಿಕೊಂಡೀಗ ಮಾಡ್ತಿದ್ದೀವಿ. ಈಗ ಏನಾಗ ಮಜಾ ಆಯಿತು. ಹೇಗೆ ಅನ್ನಿಸ್ತು ನೈಟು? ಇದು ಸೂಪರ್ ಆಗಿತ್ತು. ಸ್ವಲ್ಪ ನಿದ್ದೆ ಸದ್ಯ ಆಯಿತಾ? ಕೂಲ್ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಏನಾದರೂ ಸರಿಯಾದ ನಿದ್ದೆ ಆಯಿತಾ? ಅರ್ಧ ಗಂಟೆ ಸ್ವಲ್ಪ ಇದಾಯಿತು. ಒಂದು ಕೂಡ ನಿದ್ದೆ ಆಗಿಲ್ಲ. ಒಂದು ಸೆಕೆಂಡ್ ಕೂಡ ನಿದ್ದೆ ಬಂದಿಲ್ಲ. ಫುಲ್ಲು ಬೆವತ್ತೋಗಿ ಸೆಕೆಯಲ್ಲಿ. ಸೊ ಬೆಳಿಗ್ಗೆ ಆಗ್ತಾ ಸ್ವಲ್ಪ ಫುಲ್ ತಣ್ಣಗೆ ಅನಿಸ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದೆ ಸೈಡಲ್ಲಿ. ಇಲ್ಲೇ ಸಿಕ್ಕಿರೋ ಎಲೆಗಳನ್ನ ಎಲ್ಲ ಸೇರಿಸ್ಕೊಂಡು ಇದು ಮಾಡಿದ್ದು. ಸೊ ಇಬ್ಬರು ಕಾಲ್ ಮಾಡಿದೆ. ಕಾಲ್ ರಿಸೀವ್ ಮಾಡಿ ಹಂಗೆ ತಿರ್ಕೊಂಡು ಮಲ್ಕೊಂಡ್ರೆ ಅನಿಸುತ್ತೆ. ಸೊ ಇನ್ನೊಂದು 1 ಗಂಟೆ ಇದೆ. ಅದು 1 ಗಂಟೆ ಮುಗಿದರೆ ನಮ್ಮದು ತಗೊಂಡಿರೋ ಚಾಲೆಂಜು ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ತುಂಬ ಖುಷಿ ಆಯಿತು ನೈಟ್ ಫುಲ್ಲು. ಸೊ ಇಂಥದ್ದೇ ನಿಮಗೆ ಏನಾದರೂ ಚಾಲೆಂಜ್ನ ನಾವು ಮಾಡಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಮಗೆ ಕಮೆಂಟಲ್ಲಿ ತಿಳಿಸಿ. ಕಷ್ಟದಲ್ಲಿ ಮಾಡಿದ್ದೀವಿ. ಭಾರಿ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ನೈಟೆಲ್ಲ ಫುಲ್ ನಿದ್ದೆನೇ ಇಲ್ಲ ಒಂಚೂರು. ಗುಡ್ ಮಾರ್ನಿಂಗ್ ಗಾಯ್ಸ್. ಗಂಟೆ 6 ಆಯಿತು. ಸೊ ನಾವು ನಿನ್ನೆ ತಗೊಂಡಿರೋ ಚಾಲೆಂಜ್ ಕೂಡ ಕಂಪ್ಲೀಟ್ ಆಯಿತು ಇಲ್ಲಿಗೆ. ಸೊ ಇವಾಗ ಇನ್ನೂ ಹೊರಡಬೇಕು. ಇವರಿನ್ನೂ ನಿದ್ದೆಯಲ್ಲಿದ್ದಾರೆ. ಓಯ್ ಲಕ್ಲಿ ಜರಾಮ್. ಬೆಳಕಂಗೆ ನೋಡಿ, ಈ ಕಡೆ ಏನನ್ನಿಸ್ತು ನಿನ್ನೆ ತಗೊಂಡಿರೋ ಚಾಲೆಂಜು? ಕರೆಕ್ಟ್ ಆಗಿದೆ. ನಿದ್ದೆನೇ ಆಗಿಲ್ಲ. ನಿದ್ದೆ ಈಗ ಒಳ್ಳೆದು ಗೊತ್ತುಂಟು. ಬೆಳಗ್ಗೆ ಆಯ್ತಲ್ಲ ಮತ್ತೆ ಹೊರಡುದು.
ಸೊ ಇನ್ನು ಚಾಲೆಂಜ್ ಮಾಡಬೇಕಂದ್ರೆ ನೀವು ರೆಡಿನಾ ನೆಕ್ಸ್ಟು? ಇನ್ನು ರೆಡಿ, ನಾವು ರೆಡಿ ಇದ್ದೇವೆ. ಸೊ ಬೆಳಿಗ್ಗೆ ಇಬ್ರು ಬರ್ತೇನೆ ಅಂತ ಹೇಳಿದ್ರೆ ಅವ್ರದ್ದು ಸುದ್ದಿ ಇಲ್ಲ. ಸೊ ನೆಕ್ಸ್ಟು ನೋಡೋಣ, ನೆಕ್ಸ್ಟು ಇಂಥದ್ದೇ ಚಾಲೆಂಜ್ಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವಿವಾಗ ಈ ತಗೊಂಡಿರುವಂಥ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ, ರಾತ್ರಿ ಫುಲ್ ನಿದ್ದೆನೇ ಇಲ್ಲ. ಸೊ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕು ಅಂತ ಕಮೆಂಟಲ್ಲಿ ಹೇಳಿ, ನೋಡೋಣ, ಅಂಥದ್ದನ್ನು ಟ್ರೈ ಮಾಡ್ತೀವಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ. ವಿಚಿತ್ರ ಕಂಟೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಇದು ವೀಡಿಯೋದಲ್ಲಿ ಸಿಗ್ತೇವೆ. ಬಾಯ್ ಮಕ್ಕಳೇ. ಬಾಯ್.